ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ಲೈಫ್ ಸ್ಟೈಲ್. ಬರ್ರಿ ಇವತ್ತು ನಾವು ನಮ್ಮ ಮಮ್ಮಿ ಮನೆಗೆ ಹೋಗೋಣ. ನಮ್ಮ ಮಮ್ಮಿ ಇವತ್ತು ಒಂದು ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ಪಲ್ಯ ಮಾಡಾಕತ್ತಾರ. ಯಾವುದಂತ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಸಬ್ಬಸ್ಗಿ ಪಲ್ಯ ಮಾಡಾಕತ್ತಾರ. ಸೊ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಸಬ್ಬಸ್ಗಿ ಹೆಚ್ಚಿಟ್ಕೊಂಡಾರ, ರೆಡಿ ಇಟ್ಕೊಂಡಾರ. ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿ ರೆಡಿ ಇಟ್ಕೊಂಡಾರ. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿನೂ ಹೆಚ್ಚಿಟ್ಕೊಂಡಾರ್ರಿ. ಸೊ ಮೊದಲಿಗೆ ಬಾಳ್ಗೆ ಕಾಯಕ್ಕಿಟ್ಟಾರ. ಸ್ವಲ್ಪ ಎಣ್ಣೆ ಹಾಕಾಕತ್ತಾರ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಮತ್ತು ಜೀರಿಗೆ ಚಟ್ಪಟ ಅನ್ನಕತ್ತೈತಿ. ಅದಾದಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಆಮೇಲೆ ಕರಿಬೇವು ಹಾಕಾದ್ಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಾರ. ನಿಮಗೆ ಬೇಡ ಅಂತಂದ್ರೆ ನೀವು ಅದನ್ನು ಜಜ್ಜಿ ಪೇಸ್ಟ್ ಥರ ಮಾಡ್ಕೊಂಡು ಹಾಕ್ಕೋಬೋದು. ಇವಾಗ ಉಳ್ಳಾಗಡ್ಡಿ ಹಾಕಾಕತ್ತಾರ್ರಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಾರ ಉಳ್ಳಾಗಡ್ಡಿ. ಅದು ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಬ್ಬಸ್ಗಿ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸ್ಗಿ ಅದಕ್ಕೆ ಒಗ್ಗರಣೆಗೆ ಹಾಕಿ ಚೆನ್ನಾಗೆ ಕೈ ಆಡಿಸ್ಕೋಬೇಕು. ಇವಾಗ ಇದನ್ನು ಅಲಸಂದಿ ಕಾಳು ತೊಗೊಂಡಾರ. ಇಲ್ಲಿ ಅಲಸಂದಿ ಕಾಳು ಫಸ್ಟೇ ನಾವು ಕುಕ್ಕರಾಗ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಏನು ನೆನೆಸೋದೇನಿಲ್ಲ, ಹಂಗೆ ನಾವು ಒಂದು 2-3 ಸತಿ ವಾಶ್ ಮಾಡಿ ನೀಟಾಗಿ ತೊಳೆದು ಕುಕ್ಕರ್ನಾಗ ಒಂದು 2-3 ವಿಸಲ್ ಆದರೆ ಸಾಕು. ಅಲಸಂದಿ ಕಾಳು ರೆಡಿ ಇಟ್ಕೋಬೇಕು. ಅದಾದಮೇಲೆ ಇದು ಸಬ್ಬಸ್ಗೆ ಏನು ಹಾಕಿದ್ವಲ್ಲ ಅದನ್ನು ಸ್ವಲ್ಪ ಬಾಡಿಸಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಇದು ಬೇಯಿಸಿರುವಂಥ ಅಲಸಂದಿ ಕಾಳು ಅದಕ್ಕೆ ಹಾಕಬೇಕು. ಸಬ್ಬಸ್ಗೆ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಈ ಕಾಳನ್ನು ಹಾಕಬೇಕು. ಕಾಳು ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕು ಅಷ್ಟು. ನಮ್ಮ ಮಮ್ಮಿ ಹಳ್ಳುಪ್ಪನ್ನು ಯೂಸ್ ಮಾಡ್ತಾರೆ. ಸೊ ನಿಮಗೆ ಯಾವುದು ಹಳ್ಳುಪ್ಪು ಹಾಕ್ತೀರೋ, ನಿಮ್ಮದು ಮನೇಲಿ ಯಾವುದು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೋಬೋದು. ಅದಾದಮೇಲೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಾಕತ್ತಾರೆ. ಇಷ್ಟ ನೋಡ್ರಿ, ಭಾಳ ಈಸಿ ಐತಿ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಗುರಳ್ ಪುಡಿ ಉದುರಿಸ್ಬಿಟ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಲಸಂದಿ ಕಾಳು ವಿತ್ ಸಬ್ಬಸ್ಗೆ ಪಲ್ಯ ರೆಡಿ. ಸಬ್ಬಸ್ಗೆ ಪಲ್ಯ ಭಾಳ ವೆರೈಟಿ ಮಾಡೋಕೆ ಬರ್ತಾವ್ರಿ. ನಾವು ಕೆಲವೊಬ್ಬರು ತೊಗರಿಬೇಳೆ ಹಾಕಿ ಮಾಡ್ತಾರೆ, ಇದು ಮಾಡ್ತಾರೆ. ನಮ್ಮ ಮಮ್ಮಿ ಇಲ್ಲಿ ಅಲಸಂದಿ ಕಾಳು ಹಾಕಿ ಮಾಡಾರ. ಟ್ರೈ ಮಾಡಿ ನೋಡಿರಿ, ಭಾಳ ಮಸ್ತ್ ಆಕೈತಿ. ರೊಟ್ಟಿ ಚಪಾತಿ ಜೊತೆಗೆ ಎಲ್ಲ ಭಾಳ ಸೂಪರಾಗಿರುತ್ತೆ. ಸೊ ಬರ್ರಿ ಊಟ ಮಾಡೋಣ. ತಾಟ ಹಚ್ಚತ್ತಾರ ಮಮ್ಮಿ, ಬರ್ರಿ ಎಲ್ಲರೂ ಊಟಕ್ಕೆ. ಸೊ ಇನ್ನೊಮ್ಮೆ ಕಲಸಿ ನೀಡಾಕತ್ತಾರ. ಯಾವಾಗಲೂ ನಮ್ಮ ಮಮ್ಮಿ ಊಟಕ್ಕೆ ನೀಡಬೇಕಾದ್ರೆ ಎಲ್ಲ ಕಲಸಿನೇ ಹಿಂಗೆ ನೀಡ್ತಾರೆ. ಸೊ 4 ಥರ ಚಟ್ನಿ ಹಚ್ಚಾರ. ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಅಕ್ಷಿ ಚಟ್ನಿ, ಇದೇನೋ ಬಳಲ್ಕಾಯಿ ಚಟ್ನಿ ಅಂತ ಅದೊಂದೇನೋ ಇರುತ್ತೆ ನಮ್ಮ ಮನ್ಯಾಗ. ಯಾವಾಗಲೂ ಮೊಸರು ಹಚ್ಚಾಕತ್ತಾರ. ಆಮೇಲೆ ಬಿಸಿ ರೊಟ್ಟಿ ಮಾಡಿದ್ರು. ಸೊ ಬಿಸಿ ರೊಟ್ಟಿ, ಪಲ್ಯ, ಚಟ್ನಿ, ಮೊಸರು ತಿಂದ್ರೆ ಏನೂ ಬೇಡ, ಮಸ್ತ್ ಹೆಲ್ದಿಯಾಗಿ ಸೂಪರಾಗಿ ಊಟ ಆಗತ್ತೆ ನೋಡ್ರಿ. ಬರ್ರಿ ಊಟ ಮಾಡೋಣ. ಅವ್ರ ಮೊಮ್ಮಗೆ ಕೊಡಕ್ಕೆ ಹೊಂಟಾರ್ರಿ. ಮೊಮ್ಮಗ ರೊಟ್ಟಿ, ಪಲ್ಯ, ಚಟ್ನಿ, ಮೊಸರು ತಿಂದ ಗಟ್ಟಿಯಾಗಿ ಆಟ ಆಡಲಿ ಅಂಥೇಳಿ. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ. ಸೊ ನೀವು ಇದೇ ಥರ ಪಲ್ಯ ಮಾಡಿ ರೊಟ್ಟಿಗೆ ಚಪಾತಿಗೆ ಹಾಕ್ಕೊಂಡು ತಿನ್ನಿರಿ, ಮಸ್ತ್ ಇರುತ್ತೆ. ಟ್ರೈ ಮಾಡಿರಿ. ನೋಡ್ರಿ ಇಬ್ಬರು ಮೊಮ್ಮಕ್ಕಳಿಗೆ ಸಣ್ಣವನು ತಿಂದು ಮಸ್ತ್ ಖುಷಿ ಪಟ್ಟು ತಿನ್ನಾಕತ್ತಾನ್ರಿ ಅಜ್ಜಿ ಕೈಯಾಗಿಂದ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ರೆಸಿಪೀಸ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.